ವ್ಲಾಗ್. ಎಲ್ಲರೂ ಹೇಗಿದ್ರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಲ್ಲೇರಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಹಾಗಾದರೆ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡುವ. ವ್ಲಾಗ್ ಶುರು ಮಾಡುವ ಗಂಟೆ ಬಂದು ಇವತ್ತು ಮಧ್ಯಾಹ್ನ 1 ಗಂಟೆ ಆಗ್ತಾ ಬಂತು. ಇವತ್ತು ಬೊಂಬೈಗೆ ಹೋಗುವಂಥದ್ದು 3:30ಗೆ ಟ್ರೈನ್ ಉಂಟು, ಹಾಗಾಗಿ ರೆಡಿಯಾಗಿದ್ದೀನಿ. ಚಿಕ್ಕಮ್ಮನಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ತುಂಬಾ ಬಿಸಿಲು ಬರ್ತಾ ಉಂಟು, ಹಾಗೆ ನನಗೆ ಫುಲ್ಲು ಕೋಲ್ಡ್ ಆಯ್ತು ನಿನ್ನೆ. ಇವಾಗ ಟ್ಯಾಬ್ಲೆಟ್ ತಿಂದಿದ್ದೀನಿ. ಹಾಗೆ ಶೌರ್ಯ ಕೂಡ ಬತ್ತೆ ಅಂತ ಚಡ್ಡಿ ಎಲ್ಲ ಹಾಕಿಸ್ಕೊಂಡು ರೆಡಿಯಾಗಿದ್ದಾನೆ. ತುಂಬಾ ಬೇಜಾರಾಗ್ತಾ ಉಂಟು ಅವ್ನು ಬಿಟ್ಟು ಹೋಗಲಿಕ್ಕೆ. ನನಗೆ ಬೆನ್ನು ಇಲ್ಲ ಅಂದಿದ್ರೆ ನಾನು ಖಂಡಿತ ಕರ್ಕೊಂಡು ಹೋಗ್ತಿದ್ದೆ. ಅಲ್ಲಿ ಹೋದ್ಮೇಲೆ ಹೇಗಂತ ಹೇಳಲಿಕ್ಕೆ ಆಗೋದಿಲ್ಲಲ್ಲ, ಎತ್ಕೊಂಡೇ ಇರಬೇಕು. ಮತ್ತು ಅವನಿಗೆ ಊಟ ತಿಂಡಿ ನಿದ್ರಿಕ್ಕೆಲ್ಲ ತೊಂದರೆ ಆಗುತ್ತಂತ ಈಗ ಹೋಗಲಿಕ್ಕೆ ಮನಸ್ಸೇ ಇಲ್ಲ. ಟಿಕೆಟ್ ಮಾಡಿ ಆಯ್ತಲ್ಲ ಅಂತ ಹೋಗೋದಷ್ಟೇ. ಒಂಥರ ಮನಸ್ಸಿಗೆ ಏನೋ ಒಂಥರ ಫೀಲ್ ಆಗ್ತಾ ಉಂಟು, ಮಗನ ಬಿಟ್ಟು ಹೋಗ್ತಾ ಇರೋದು. ಇನ್ನು ಟ್ರೈನ್ ಹತ್ತುವಾಗ ಸಿಗ್ತೀನಿ. ಹಾಗಾಗಲ್ಲ ಲಾಗ ಚೂರು ಪಾರಲ್ಲ, ಸುಮಾರು ಬೇಕು. ಕ್ವಾಲಿಟಿ ಹೆಂಗಿತ್ತ ಕಾಣೆ? ಹಲೋ, ಚಾಯ್ ತಗೊಳ್ತಾ ಇದ್ದೀವಿ ಮೇಡಮ್. ಬೈಂದೂರು ಸ್ಟೇಷನ್ನಲ್ಲಿ ಇವಾಗ ಟೀ ಬ್ರೇಕ್. ನಾನೇ ಸುಮ್ಮನೆ ಮನೆ ಕಂಡದ್ದು. ಸರ ಅದೇ ತೆಗಿತಿದ್ದೆ. ಏನೆಲ್ಲ ಫುಡ್ ಸಿಕ್ಕಿತ್ತು ಅಂತ ಗೊತ್ತಾಯ್ಕಲ್ಲ. ಇದೆಂತ? ಇದು ಅವಲಕ್ಕಿ ಚಿತ್ರಾನ್ನ, ಇದು ವಡಿ, ಇದು ಸಾಂಬಾರು, ಅದು ಇಡ್ಲಿ ಅನ್ಸತ್ತೆ. ಚಟ್ನಿ, ಆಮ್ಲೆಟ್. ಫೋಟೋ ತೆಗೆದ್ಯಾ? ಹಾಯ್, ಹಲೋ ಫ್ರೆಂಡ್ಸ್, ಇದು ನನ್ನ ಟೀಮು. ನಾವೀಗ ಹೋಗ್ತಾ ಇದ್ದೀವಿ ಮುಂಬೈ RTP ಪ್ರೋಗ್ರಾಮಿಗೆ. ಟೀಮ್ 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 ಜೈ ಮೈ ಲೈಫ್ ಸ್ಟೈಲ್.
ಇವಾಗ ನಮ್ಮದು ಮೀಟಿಂಗ್ ಎಲ್ಲ ಆಯ್ತು. ಗಂಟೆ ಬಂದು ಇವಾಗ ನೈಟ್ 9:30 ಆಯ್ತು. ಇವಾಗ DJ ಡ್ಯಾನ್ಸ್ ಉಂಟು ಕೆಳಗಡೆ, ಅದಕ್ಕೆ ರೆಡಿ ಆಗಿದ್ದೀವಿ. ಮತ್ತೆ ಫ್ರೆಶ್ ಆಗಿ ರೆಡಿ ಆಗಿದ್ದೀವಿ. ಇನ್ನು ಬನ್ನಿ ಹೋಗುವ. ಈ ಡ್ರೆಸ್ ಬಂದು ಮೊನ್ನೆ ಅಕ್ಕ ತೆಗೆದು ಕೊಟ್ಟಿರೋದು ಬೆಂಗಳೂರಿಂದ. ಹೇಗುಂಟು ಅಂತ ಹೇಳಿ ಆಯ್ತಾ. ಎಷ್ಟು ದಿನದ ವ್ಲಾಗ್ ಅಂತಲೇ ಹೇಳಲಿಕ್ಕೆ ಆಗೋದಿಲ್ಲ. ಅವತ್ತು ಶುಕ್ರವಾರ ನೋಡಿ ಬೊಂಬೈಗೆ ಹೋಗಿರೋದು ನಾನು ಸಂಜೆ. ಶನಿವಾರ ಅಲ್ಲಿ ಮೀಟಿಂಗ್ ಇತ್ತು ಫುಲ್ ಡೇ. ಆದಿತ್ಯನೂ ಫುಲ್ ಡೇ ಮೀಟಿಂಗ್ ಇತ್ತು. ಸ್ವಲ್ಪ ವಾಟರ್ ಪಾರ್ಕೆಲ್ಲ ಇದ್ದಿತ್ತು, ಸ್ವಿಮ್ಮಿಂಗ್ ಪೂಲಲ್ಲ. ಹಾಗೆ ಆದಿತ್ಯರ ಸಂಜೆ ರಿಟರ್ನ್. ಮೀಟಿಂಗ್ ಎಲ್ಲ ತುಂಬ ಚೆನ್ನಾಗೈತೆ. ಎಲ್ಲೂ ಹೊರಗಡೆ ಹೋಗಿಲ್ಲ ನಾವು, ಬರೀ ಫುಲ್ ಮೀಟಿಂಗ್. 2 ದಿನವೂ ಫುಲ್ ಮೀಟಿಂಗ್. ಹಾಗೆ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಬಂತು. ನಂಗೆ ತುಂಬ ಖುಷಿಯಾಗಿ ಹೋಯ್ತು, ಅಷ್ಟು ಖುಷಿ ಆಯ್ತು ನೋಡಿ. ಮೀಟಿಂಗ್ ಅಂತ ಇಲ್ಲೂ ಬೇಜಾರು ಅನಿಸಿಲ್ಲ. ಅದರಲ್ಲಿ ನಮ್ಮ ಲೈಫನ್ನ ಹೇಗೆ ಪರಿವರ್ತನೆ ಮಾಡ್ಕೊಳ್ಳೋದು ಅಂತ ಅದರಲ್ಲಿ ತೋರಿಸಿಕೊಟ್ರೆ ನನಗೆ ತುಂಬಾ ಖುಷಿ ಆಯಿತು ಮೀಟಿಂಗ್ ಕೇಳಿ. ಹಾಗೆ ಇನ್ನೊಂದು ಅವಕಾಶ ಕೊಟ್ಟಿದ್ದಾರೆ. ಇನ್ನು 4 ವಾರದಲ್ಲಿ ಮಾಡಬೇಕು ಈ ಅವಕಾಶ. ಅದನ್ನು ನಾನು ನಿಮಗೂ ಹೇಳ್ತಾ ಇದ್ದೀನಿ. ಯಾರಿಗೆಲ್ಲ ಈ ರೀತಿ ಮನೆಯಲ್ಲೇ ಕೂತ್ಕೊಂಡಿರೋರಿಗೆ ಒಂದು ವರ್ಕ್ ಬೇಕು, ಹಾಗೆ ನಿಮ್ಮ ಕನಸಿರುತ್ತೆ ನೋಡಿ, ನನಗೆ ಅಯೋಧ್ಯಕ್ಕೆ ಹೋಗಬೇಕು, ರಾಮನ್ ನೋಡಬೇಕು, ಹಾಗೆ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು ಅಂತೆಲ್ಲ ಆಸೆ ಇರ್ತದೆ ನೋಡಿ. ಅಂಥವರಿಗೆ ಇದು ಬೆಸ್ಟ್ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ಇನ್ನು 4 ವಾರದಲ್ಲಿ ಒಂದು ಅಚೀವ್ಮೆಂಟ್ ಇರುತ್ತೆ. ಅದನ್ನು ಮಾಡಿದರೆ ನಿಮಗೆ ಫ್ರೀ ಅಯೋಧ್ಯೆ ಮತ್ತು ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನದ ದರ್ಶನ ಪಡಿಬಹುದು ನೀವು. ನಿಮಗೆ ಇದು ಈ ಅವಕಾಶ ಬೇಕು ಅಂತಾದರೆ ಇಲ್ಲಿ ಕೆಳಗಡೆ ಒಂದು ಡಿಸ್ಪ್ಲೇಲಿ ಒಂದು ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಮಾಡಿ ಆಯಿತಾ. ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ, ಹೆಚ್ಚಿನ ಜನಸಂಖ್ಯೆಯಲ್ಲಿ ಕಾಲ್ ಮಾಡಿ. ಹಾಗೆ ಸುಮ್ಮನೆ ಯಾರು ಮಾಡಬೇಡಿ. ಯಾರಿಗೆ ಮನೆಯಲ್ಲೇ ಕೂತ್ಕೊಂಡವರಿಗೆ ಒಂದು ಕೆಲಸ ಬೇಕು, ಹಾಗೆ ಅದ್ರ ಜೊತೆ ಈ ರೀತಿ ಒಂದು ಫ್ರೀ ಅಚೀವ್ಮೆಂಟ್ ನಿಮ್ಗೆ ಸಿಗಬೇಕು ಅಂದ್ಕೊಂಡಿರೋರು ಮಾತ್ರ ಫೋನ್ ಮಾಡಿ ಆಯಿತಾ. ಹಾಗೆ ತುಂಬ ದಿನವೇ ಆಗೋಯ್ತಲ್ಲ ಈ ವ್ಲಾಗ. ಮತ್ತು ಹೊಸ ವ್ಲಾಗನ್ನು ಶುರು ಮಾಡಲಿಕ್ಕೆ ಈ ವ್ಲಾಗ್ ಎಂಡ್ ಆಗದೆ ಹೊಸ ವ್ಲಾಗನ್ನ ಶುರು ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹಂಗಾಗಿ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಾಳಿನ ವ್ಲಾಗ್ನಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.